ಈಗ ಒಂದು ತಿಳ್ಕೊ, ಸಿಂಗಲ್ ಬಾಂಡ್ ಮುರಿಯೋದು ಈಸಿ, ಡಬಲ್ ಬಾಂಡ್ ಮುರಿಯೋದು ಕಷ್ಟ, ಟ್ರಿಪಲ್ ಬಾಂಡ್ ಮುರಿಯೋದು ಇನ್ನೂ ಕಷ್ಟ ಅಂತ ಹೇಳಿದೆ ನಾನು. ಬಟ್ ಈ ಪೂರ ಮುರಿಬೇಕಂದ್ರೆ ಪೂರ 2 ಬಾಂಡ್ ಮುರಿಬೇಕು. ಈ 3 ಬಾಂಡ್ ಮುರಿಬೇಕಂದ್ರೆ ಜಾಸ್ತಿ ಎನರ್ಜಿ ಬೇಕು ಇದಕ್ಕಿಂತ. ಬಟ್ ಯಾವುದೇ ರಿಯಾಕ್ಟೆಂಟ್ಸ್ ಅಥವಾ ಯಾವುದೇ ಕೆಮಿಕಲ್ ರಿಯಾಕ್ಷನ್ದಾಗ ಈಗ Cl- ಅಂದೆಲ್ಲ ಹಿಂಗೆ ಬರ್ತೈತಲ್ಲ, ಇದಕ್ಕೆ ಅಟ್ಯಾಕ್ ಮಾಡಲ್ಲ ಅದು, ಇದಕ್ಕೆ ಅಟ್ಯಾಕ್ ಮಾಡುತ್ತೆ. ಯಾಕೆ? ಇದ್ರದ್ದು ಏನು ಮಾಡುತ್ತೆ, 2 ಮುರಿಯೋಕ್ಕಾಗಲ್ಲ, ಬಟ್ ಸಿಂಗಲ್ ಮುರಿಬೋದು. ಅದು ಸಿಂಗಲ್ ಮುರಿದು ಈಸಿ. ಇದ್ರೊಳಗಂತೂ ಇನ್ನೂ ಈಸಿ ಸಿಂಗಲ್ ಬಾಂಡ್ ಮುರಿಯೋಕೆ. ಇದನ್ನು ಮುರಿಯೋಕ್ಕಿಲ್ಲ, ಇದು ಕಷ್ಟ. ಇದು ಹೆಂಗಂದ್ರೆ, ಒಂದು ಗಾಡ್ ಐತಿ, ಮ್ಯಾಲೊಂದು ಟವರ್ ಐತಿ. ಇದು ಈ ಕಡೆ ನಮ್ಮದು ಫೋರ್ಟ್ ಎಲ್ಲ, ನಮ್ಮ ಪ್ಯಾಲೇಸ್ ಎಲ್ಲ ಐತಿ. ಅಲ್ಲಿಂದ ಎನಿಮೀಸ್ ಬರಾಕತ್ತಾವ. ಈ Cl- ಒಂದು ಎನಿಮಿ ಇದ್ದಂಗೆ ಎನಿಮೀಸ್ ಬರಾಕತ್ತಾವ. ಈಗ ಒಂದು ಕಡೆ ಸ್ಟೋನ್ ವಾಲ್ ಐತಿ, ಒಂದು ಕಡೆ ಸ್ಟೋನ್ ವಾಲ್ ಮೇಲೆ ಒಂದು ಸಣ್ಣ ದೊಡ್ಡ ಟವರ್ ಐತಿ. ಈಗೇನ ಇವೆರಡೂ ಮುರಿಯೋದು ಕಷ್ಟ ಈ ಬಾಲ್ಗಿಂತ. ಇವೆರಡೂ ಒಮ್ಮೆ ಮುರಿಯೋದು ಕಷ್ಟ. ಬಟ್ ಇದನ್ನು ಉಳಿಸ್ಬೋದು ಈಸಿ. ಇದನ್ನು ಮುರಿಯೋಕ್ಕಿಂತ ಏನು ಮಾಡ್ತಾರೆ, ಇದನ್ನು ಉಳಿಸ್ಬಿಡ್ತಾರೆ ಈಸಿಯಾಗಿ. ಇದು ಉಳಿಬಿಡ್ತೈತಿ ಈಸಿ. ಆಯ್ತಾ?